ಯುವತಿಯರು ಪ್ರತಿ ತಿಂಗಳು 3 ದಿನ ತಾವು ಮಾಡಬೇಕಾದಂತಹ ಧರ್ಮವನ್ನ, ಮಾಸ ಧರ್ಮವನ್ನ ಪರಿಪಾಲನೆ ಮಾಡೋದಿಲ್ಲ ಯುವತಿಯರು. ಎಷ್ಟೋ ಹಿರಿಯರು ಮಾಡೋದಿಲ್ಲ, ತಮ್ಮ ಮಕ್ಕಳಿಂದಲೂ ಮಾಡಿಸೋದಿಲ್ಲ. ಮಹಾಪಾಪ ಅದನ್ನು ಸರಿಯಾಗಿ ತಿಳಿದುಕೊಳ್ಳಿ. ತಿಂಗಳಿನ ರಜಸ್ವಲೆಯಾದ 3 ದಿನಗಳಲ್ಲಿ ಆಯುರ್ವೇದದ ಶಾಸ್ತ್ರಗಳಲ್ಲಿ, ಕೇವಲ ಧರ್ಮಶಾಸ್ತ್ರಗಳಲ್ಲೆಲ್ಲ, ಆರೋಗ್ಯವನ್ನೇ ತಿಳಿಸುವ ಪ್ರಾಚೀನವಾದಂತಹ ವೈದ್ಯಕೀಯ ವಿಜ್ಞಾನದ ಗ್ರಂಥಗಳೇನಿವೆ, ಸುಶ್ರುತ ಸಂಹಿತೆ, ಚರಕ ಸಂಹಿತೆ, ಶಾರ್ಂಗಧರ ಸಂಹಿತೆ, ಇಂತಹ ಪ್ರಾಚೀನವಾದಂತಹ ಭೈಷಜ್ಯ ರತ್ನಾವಲಿ, ಈ ಎಲ್ಲ ಆಯುರ್ವೇದದ ಗ್ರಂಥಗಳಲ್ಲಿ ಇದರ ಬಗ್ಗೆ ಬಹಳ ಕರಾರವಾಗಿ ಹೇಳಿದ್ದಾರೆ. ಅತ್ಯಂತ ನಿಷ್ಠರಾಗಿ ಈ 3 ದಿನಗಳ ಮಾಸ ಧರ್ಮವನ್ನ ಪರಿಪಾಲನೆ ಮಾಡಲೇಬೇಕು. ಇಲ್ಲದೆ ಇದ್ದರೆ ಹುಟ್ಟುವ ಮಕ್ಕಳಲ್ಲಿ ನಾನಾ ವಿಧವಾದ ದುಷ್ಪರಿಣಾಮಗಳಾಗ್ತವೆ. ಕುರುಡರಾಗಿ ಹುಟ್ಟಬಹುದು, ಅಂಗವಿಕಲರಾಗಿ ಹುಟ್ಟಬಹುದು, ಬುದ್ಧಿಮಂದರಾಗಿ ಹುಟ್ಟಬಹುದು. ಈ ತರಹದ ಲೌಕಿಕವಾದ ನಾನಾ ವಿಧವಾದಂತಹ ಹಾನಿಗಳೂ ಇವೆ, ಜೊತೆಗೆ ಪಾಪವೂ ಇದೆ. ಶಾಸ್ತ್ರದ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದ್ದಕ್ಕೆ ಮನೆಯಲ್ಲಿರುವ ದೇವರು ಪೂಜೆ ಪುನಸ್ಕಾರ ಮಾಡುವಂತಹ ಯಾವ ಧರ್ಮ ಕಾರ್ಯಗಳಿಗೂ ಬೆಲೆ ಇಲ್ಲ. ಮೊದಲಿಗೆ ತಂದೆ ತಾಯಿಗಳು ಇದನ್ನು ಚೆನ್ನಾಗಿ ನೀವು ಶ್ರದ್ಧೆಯಿಂದ ತಿಳಿದುಕೊಳ್ಳಿ, ಮಕ್ಕಳಿಗೆ ಇದರ ಬಗ್ಗೆ ಶ್ರದ್ಧೆಯಿಂದ ಪರಿಪಾಲನೆ ಮಾಡಿ